ಮಡೆನೂರು ಮನು ವಿರುದ್ಧದ ರೇಪ್ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಸಾಕ್ಷ್ಯಗಳ ಸಂಗ್ರಹಕ್ಕೆ ಮುಂದಾದ ಪೊಲೀಸರು ವಾಟ್ಸ್ಆಪ್ ಚಾಟ್ಗಳನ್ನು ರಿಟ್ರೀವ್ ಮಾಡಲು ಎಫ್ಎಸ್ಎಲ್ ಮೊರೆ ಹೋಗಿದ್ದಾರೆ. ಪೊಲೀಸ್ ತನಿಖೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಮಿಡಿ ಕಿಲಾಡಿಗಳ ವಾಟ್ಸ್ಆಪ್ ಚಾಟ್ ಮೇಲೆ ಖಾಕಿ ಕಣ್ಣು. 3 ವರ್ಷದ ಚಾಟಿಂಗ್ ಪಡೆದು ಪೊಲೀಸರಿಂದ ತನಿಖೆ ಚುರುಕು. ನಟ ಮಡೆನೂರು ಮನು ವಿರುದ್ಧದ ಅತ್ಯಾಚಾರ ಆರೋಪ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರು ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸಾಕ್ಷ್ಯ ಖಾಕಿ ಕೈ ಸೇರ್ತಾ ಇದೆ. ರೇಪ್ ಕೇಸ್ಗೆ ವಾಟ್ಸ್ಆಪ್ ಚಾಟ್ ಪ್ರಮುಖ ಸಾಕ್ಷಿಯಾಗಲಿದೆ. ಹೀಗಾಗಿ ಪೊಲೀಸರು ಮನು ಹಾಗೂ ಸಂತ್ರಸ್ತೆ ನಡುವಿನ ವಾಟ್ಸ್ಆಪ್ ಚಾಟ್ಗಳನ್ನ ಕೆದಕ್ತಾ ಇದ್ದಾರೆ. 31 ತಿಂಗಳು ಅಂದ್ರೆ 3 ವರ್ಷಗಳ ವಾಟ್ಸ್ಆಪ್ ಚಾಟ್ನ ರಿಟ್ರೀವ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖಿಸಿದಂತೆ ನವೆಂಬರ್ 2022 ರಿಂದ ಮೇ 2025 ರವರೆಗಿನ ವಾಟ್ಸ್ಆಪ್ ಚಾಟ್ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಮನುಗೆ ಸೇರಿದ 2 ಮೊಬೈಲ್ ಹಾಗೂ ಸಂತ್ರಸ್ತೆಯ 2 ಫೋನ್ಗಳನ್ನು ಪೊಲೀಸರು ಸೀಸ್ ಮಾಡಿ ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ. ಈ ನಡುವೆ ಸಂತ್ರಸ್ತೆ ಹಾಗೂ ನಟನ ನಡುವಿನ ಆಡಿಯೋ ವಿಡಿಯೋ ಸಂಭಾಷಣೆಯಲ್ಲಿ ಹಲವು ನಟ ನಟಿಯರ ಹೆಸರು ಕೇಳಿ ಬಂದಿದೆ. ಕೆಲವರ ಹೇಳಿಕೆ ಸಾಕ್ಷಿಯಾಗಿ ಪರಿಗಣಿಸಿ ದಾಖಲಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಸಂತ್ರಸ್ತೆ ಮನು ವಿರುದ್ಧದ ದೂರು ನೀಡೋದಕ್ಕೆ ಮುಂದಾಗಿದ್ದ ವೇಳೆ ಕೆಲವರು ತಡೆದಿದ್ರು ಅನ್ನೋ ಆರೋಪ ಕೇಳಿ ಬಂದಿದೆ. ಇಬ್ಬರ ವಿಚಾರ ಗೊತ್ತಿದ್ದು ದೂರು ನೀಡದಂತೆ ತಡೆ ನೀಡಿದ್ದ ತಾರಿಯರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಚಿಂತನೆ ನಡೆಸಿದ್ದಾರೆ. ಈ ನಡುವೆ ಮನು ಹಾಗೂ ಸಂತ್ರಸ್ತೆಯನ್ನ ಕರೆದೊಯ್ದು ಅತ್ಯಾಚಾರ ನಡೆದ ಸ್ಥಳದಲ್ಲಿ ಪೊಲೀಸರು ಮಹಜರು ಪೂರ್ಣಗೊಳಿಸಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.